ನಾವು ಗೂಗಲ್ನಲ್ಲಿ ದಿನಕ್ಕೆ ಎಷ್ಟೋ ಬಾರಿ ಸರ್ಚ್ ಮಾಡ್ತೀವಿ. ಯಾವುದಕ್ಕೂ ಗೂಗಲ್ಗೆ ₹1 ಕೂಡ ಕೊಡೋದಿಲ್ಲ. ಆದರೆ ಇದೇ ಗೂಗಲ್ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಸಂಪಾದಿಸುತ್ತೆ. ಹಾಗಾದರೆ ಗೂಗಲ್ ನಮ್ಮಿಂದ ಸರ್ಚ್ಗೆ ಹಣ ತೆಗೆದುಕೊಳ್ಳದೆ ಹೇಗೆ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ? ಇದರ ಸೀಕ್ರೆಟ್ ಆದ್ರೂ ನಿಮಗೆ ಗೊತ್ತಾ? ಮೊದಲಿಗೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಗೂಗಲ್ ಸರ್ಚ್ ಸ್ವತಃ ಒಂದು ಪ್ರಾಡಕ್ಟ್ ಆಗದೇ ಇದ್ರೂ ಗೂಗಲ್ನ ಮೇನ್ ಬಿಸ್ನೆಸ್ ಮಾಡೆಲ್ ಸರ್ಚ್ಗೆ ಯೂಸರ್ಸ್ನಿಂದ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಳ್ಳಲ್ಲ. ನಾವು ಸರ್ಚ್ ಮಾಡೋದು ಫ್ರೀ ಆದ್ರೂ ಕೂಡ ಇದೇ ಸರ್ಚ್ ಮಾಡುವಾಗ ಗೂಗಲ್ಗೆ ಒಂದು ವ್ಯಾಲ್ಯೂಯಬಲ್ ಥಿಂಗ್ ಸಿಗುತ್ತೆ. ಉದಾಹರಣೆಗೆ ಗೂಗಲ್ನಲ್ಲಿ ಬೆಸ್ಟ್ ರನ್ನಿಂಗ್ ಶೂಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ರನ್ನಿಂಗ್ ಶೂಸ್ ಬೇಕು ಅನ್ನೋದು ಗೂಗಲ್ಗೆ ಗೊತ್ತಾಗತ್ತೆ. ಇದೇ ಇನ್ಫಾರ್ಮೇಶನ್ ಅಡ್ವರ್ಟೈಸರ್ಸ್ಗೆ ತುಂಬಾ ವ್ಯಾಲ್ಯೂಯಬಲ್ ಇರುವಂಥದ್ದು. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಶೂ ಕಂಪನಿ ಇದೆ, ಅವರಿಗೆ ತಮ್ಮ ಶೂಸ್ ಅನ್ನ ಸೆಲ್ ಮಾಡಬೇಕು. ಅವರು ಗೂಗಲ್ನಲ್ಲಿ ರನ್ನಿಂಗ್ ಶೂ ಸರ್ಚ್ ಮಾಡಿದಾಗ ತಮ್ಮ ಆಡ್ ಕಾಣಿಸ್ಕೊಳ್ಬೇಕು ಅಂತ ಗೂಗಲ್ ಆಡ್ಸ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಯಾರಾದರೂ ಆ ಆಡ್ ಮೇಲೆ ಕ್ಲಿಕ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ ಮಾಡೆಲ್ ಪ್ರಕಾರ ಅಡ್ವರ್ಟೈಸರ್ ಗೂಗಲ್ಗೆ ಹಣವನ್ನ ಪಾವತಿಸುವಂಥದ್ದು. ಗೂಗಲ್ ಆಡ್ಸ್ನಲ್ಲಿ ಇದನ್ನ ಕಾಸ್ಟ್ ಪರ್ ಕ್ಲಿಕ್ ಅಂತ ಕರೀತಾರೆ. ಅಂದ್ರೆ ನೀವು ಗೂಗಲ್ಗೆ ಹಣ ಕೊಡಲ್ಲ, ನಿಮ್ಮ ಕಸ್ಟಮರ್ ಆಗಬಹುದಾದಂಥ ಒಂದು ವ್ಯಕ್ತಿಯನ್ನ ಹುಡುಕ್ತಿರುವಂತ ಬಿಸ್ನೆಸ್ ಗೂಗಲ್ಗೆ ಹಣವನ್ನ ಕೊಡುವಂಥದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ, ಗೂಗಲ್ನಲ್ಲಿ ಆಡ್ ಹಾಕಿದ ಕಂಪನಿಗಳಲ್ಲಿ ಯಾರು ಬೇಕಾದರೂ ನಾನು ಹೆಚ್ಚು ಹಣ ಕೊಡ್ತೀನಿ, ನನಗೆ ಮೊದಲ ಸ್ಥಾನವನ್ನ ಕೊಡುವಂತ ಕೇಳೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಗೂಗಲ್ ಆಡ್ನಲ್ಲಿ ಪ್ರತಿಯೊಂದು ಸರ್ಚ್ಗೂ ಆಡ್ ಆಕ್ಷನ್ ನಡೆಯುತ್ತೆ. ಬಿಡ್ ಅಮೌಂಟ್ ಜೊತೆಗೆ ಆಡ್ಸ್ ಕ್ವಾಲಿಟಿ, ರಿಲೆವೆನ್ಸ್, ಸರ್ಚ್ ಕಾಂಟೆಕ್ಸ್ಟ್ ಮತ್ತು ಕಾಂಪಿಟೇಷನ್ ಈ ತರದ ಫ್ಯಾಕ್ಟರ್ಗಳು ಕೂಡ ಕನ್ಸಿಡರ್ ಆಗುತ್ತೆ. ಅದಕ್ಕಾಗಿ ನೀವು ಒಂದು ಪ್ರಾಡಕ್ಟ್ ಸರ್ಚ್ ಮಾಡಿದಾಗ ಮೊದಲು ಕೆಲವು ರಿಸಲ್ಟ್ಸ್ ನಲ್ಲಿ ಸ್ಪಾನ್ಸರ್ಡ್ ಅಥವಾ ಆಡ್ಸ್ ಅಂತ ಕಾಣಿಸ್ಕೊಳ್ಳುತ್ತೆ. ಅದೇ ಗೂಗಲ್ನ ದೊಡ್ಡ ಅರ್ನಿಂಗ್ ಇಂಜಿನ್ಗಳಲ್ಲಿ ಒಂದು. ಆದರೆ ಗೂಗಲ್ ಕೇವಲ ಸರ್ಚ್ ಆಡ್ಸ್ ನಿಂದ ಮಾತ್ರ ಹಣವನ್ನ ಮಾಡುವಂಥದ್ದಲ್ಲ. ಯೂಟ್ಯೂಬ್ ಆಡ್ಸ್, ಗೂಗಲ್ ಮ್ಯಾಪ್ಸ್, ಗೂಗಲ್ ಪ್ಲೇ, ಗೂಗಲ್ ಕ್ಲೌಡ್ಸ್ ಮತ್ತು ಇನ್ನು ಹಲವಾರು ಸರ್ವಿಸ್ಗಳ ಮೂಲಕ ಗೂಗಲ್ ಬಿಸ್ನೆಸ್ ಎಕೋಸಿಸ್ಟಮ್ ದೊಡ್ಡದಾಗಿರುವಂಥದ್ದು. ಅದರಲ್ಲೂ ಗೂಗಲ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಾವು ಗೂಗಲ್ ಸರ್ಚ್ ಬಳಸ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ಹೆಚ್ಚು ಜನ ಸರ್ಚ್ ಮಾಡಿದಷ್ಟು ಹೆಚ್ಚು ಬಿಸ್ನೆಸ್ ಗೂಗಲ್ನಲ್ಲಿ ತಮ್ಮ ಕಸ್ಟಮರ್ನ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಬಯಸುತ್ತೆ. ಹಾಗಾಗಿ ಗೂಗಲ್ನ ಬಿಸ್ನೆಸ್ ಮಾಡೆಲ್ ಅನ್ನ ಒಂದು ಲೈನ್ ನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸರ್ಚ್ ನಮಗೆ ಫ್ರೀ ಆದ್ರೂ ಕೂಡ ಆದ್ರೆ ಅದೇ ಅಟೆನ್ಷನ್ ಮತ್ತು ಕಮರ್ಷಿಯಲ್ ಇಂಟೆಂಟ್ ಅಡ್ವರ್ಟೈಸರ್ಸ್ಗೆ ವ್ಯಾಲ್ಯೂಯಬಲ್ ಆಗುವಂಥದ್ದು. ನಾವು ಗೂಗಲ್ನಲ್ಲಿ ಬೆಸ್ಟ್ ಫೋನ್, ಹೋಟೆಲ್ ನಿಯರ್ ಮೀ, ಕಾರ್ ಇನ್ಶೂರೆನ್ಸ್ ಅಂತ ಸರ್ಚ್ ಮಾಡೋ ಪ್ರತಿಯೊಂದು ಕ್ವೈರಿ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ಸ್ಗೆ ಅದು ಪೊಟೆನ್ಷಿಯಲ್ ಕಸ್ಟಮರ್ ಆಗಿರ್ಬೋದು. ಅದಕ್ಕಾಗಿಯೇ ಗೂಗಲ್ ಸರ್ಚ್ ಫ್ರೀ ಇದ್ರೂ ಕೂಡ ಗೂಗಲ್ ಇಷ್ಟು ದೊಡ್ಡ ಹಣವನ್ನ ಸಂಪಾದಿಸುತ್ತದೆ.